40% ಕಮಿಷನ್ ಆರೋಪದ ನಂತರ ಮತ್ತೆ ಅದೇ ಕತೆ. ಕಮಿಷನ್ ಇತ್ತು, ಇದೆ, ಮುಂದೆನೂ ಇರುತ್ತೆ. ಸಚಿವರ ಒಪ್ಪಿಗೆಯೂ ಸಿಕ್ಕಿದೆ. ಬಿಜೆಪಿ ವರ್ಸಸ್ ಕಾಂಗ್ರೆಸ್, ಯಾರು ಹೆಚ್ಚು ಭ್ರಷ್ಟಾಚಾರಿಗಳು? ಭ್ರಷ್ಟಾಚಾರಕ್ಕೆ ಬ್ರೇಕ್ ಹಾಕ್ತಾರಾ? ಜನರ ಹಣ ಯಾರ ಜೇಬಿಗೆ ಇರ್ತಾರೆ? ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಶ್ರೀಯಂ ಪವಿತ್ರ. ಕರ್ನಾಟಕದ ರಾಜಕೀಯ ವಲಯದಲ್ಲಿ ಮತ್ತೊಮ್ಮೆ ಕಮಿಷನ್ ರಾಜಕೀಯ ಭಾರೀ ಚರ್ಚೆಗೆ ಕಾರಣ ಆಗಿದೆ. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಗುರುವಾರ ನೀಡಿದಂಥ ಒಂದು ಹೇಳಿಕೆ ಈಗ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಕಾಮಗಾರಿಗಳು ಮತ್ತು ಭ್ರಷ್ಟಾಚಾರದ ನಡುವಿನ ಸಂಬಂಧ ಯಾವಾಗಲೂ ಚರ್ಚೆಯ ಕೇಂದ್ರ ಬಿಂದುವಾಗಿಯೇ ಇದೆ. ಇತ್ತೀಚೆಗೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಸರ್ಕಾರಿ ಕಾಮಗಾರಿಗಳಲ್ಲಿ ಕಮಿಷನ್ ಅಥವಾ ಲಂಚದ ಹಾವಳಿ ಇದೆ ಮತ್ತು ಅದು ಮುಂದೆಯೂ ಮುಂದುವರಿಯಲಿದೆ ಅಂತ ಮುಕ್ತವಾಗಿ ಒಪ್ಕೊಂಡಿರೋದು ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣ ಆಗಿದೆ. ಇದು ಕೇವಲ ಒಂದು ಹೇಳಿಕೆಯಲ್ಲ, ಬದಲಿಗೆ ರಾಜ್ಯದ ಆಡಳಿತ ವ್ಯವಸ್ಥೆಯಲ್ಲಿ ಆಳವಾಗಿ ಬೇರೂರಿರುವ ಸಮಸ್ಯೆಯನ್ನ ಬಯಲು ಮಾಡಿದೆ. ಹಿಂದಿನ ಬಿಜೆಪಿ ಸರ್ಕಾರದ ಮೇಲಿನ ಭ್ರಷ್ಟಾಚಾರದ ಆರೋಪಗಳು, ಪ್ರಸ್ತುತ ಕಾಂಗ್ರೆಸ್ ಸರ್ಕಾರದ ಮೇಲಿನ ಗಂಭೀರ ಆಪಾದನೆಗಳು ಮತ್ತು ಸಚಿವರ ಈ ಹೇಳಿಕೆಯ ಹಿನ್ನೆಲೆಯಲ್ಲಿ ಸರ್ಕಾರ ಯಾವ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಹಾಗಾದ್ರೆ ಬಿಜೆಪಿ ಸರ್ಕಾರದ ಮೇಲಿನ ಭ್ರಷ್ಟಾಚಾರದ ಆರೋಪಗಳೇನು? ಕರ್ನಾಟಕದಲ್ಲಿ ಸರ್ಕಾರಿ ಕಾಮಗಾರಿಗಳಲ್ಲಿ ಭ್ರಷ್ಟಾಚಾರದ ಆರೋಪಗಳು ಹೊಸದೇನಲ್ಲ. 2023ರ ವಿಧಾನಸಭಾ ಚುನಾವಣೆಗೂ ಮೊದಲು ಕಾಂಗ್ರೆಸ್ ಪಕ್ಷ ಹಿಂದಿನ ಬಿಜೆಪಿ ಸರ್ಕಾರದ ಮೇಲೆ 40% ಕಮಿಷನ್ ಆರೋಪ ಮಾಡಿತ್ತು. ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿದ್ದಂಥ ಡಿ ಕೆಂಪಣ್ಣ ಅವರು ಬಿಜೆಪಿ ಸರ್ಕಾರದಲ್ಲಿ ಸಚಿವರು ಮತ್ತು ಅಧಿಕಾರಿಗಳು ಕಾಮಗಾರಿ ಒಟ್ಟು ಮೊತ್ತದ 40% ಕಮಿಷನ್ ಅನ್ನು ಕೇಳ್ತಾರೆ ಅಂತ ಆರೋಪಿಸಿದ್ರು. ಇದು ಚುನಾವಣಾ ಪ್ರಚಾರದಲ್ಲಿ ಕಾಂಗ್ರೆಸ್ಗೆ ಪ್ರಮುಖ ಆಯುಧನೂ ಆಗತ್ತೆ. ಗೃಹಲಕ್ಷ್ಮಿ ಯೋಜನೆಯಡಿ ರಾಜ್ಯದ 1,24,00,000 ಯಜಮಾನಿಯರ ಖಾತೆಗೆ ಪ್ರತಿ ತಿಂಗಳು 2,000 ರೂಪಾಯಿ ನೇರವಾಗಿ ಜಮೆಯಾಗುತ್ತಿದೆ. ಇದು ಮಗುವಿನ ಶಿಕ್ಷಣಕ್ಕೆ ನೆರವು, ಅನಾರೋಗ್ಯದ ಸಮಯದಲ್ಲಿ ಆಪದ್ಬಾಂಧವ, ಗೃಹಿಣಿಯರ ಕೈಗೆ ಸಿಕ್ಕ ನಿಜ ಆರ್ಥಿಕ ಸ್ವಾತಂತ್ರ್ಯ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರ ಈ ಆರೋಪಗಳನ್ನು ತಳ್ಳಹಾಕಿ ಅದು ರಾಜಕೀಯ ಪ್ರೇರಿತ ಅಂತ ಹೇಳುತ್ತೆ. ಆದರೆ ಗುತ್ತಿಗೆದಾರರು ತಮ್ಮ ಬಿಲ್ಗಳನ್ನು ಪಾವತಿಸದೇ ಇದ್ದೋದ್ರಿಂದ ಅನೇಕ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ರು. ಇದರ ಪರಿಣಾಮವಾಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಈ ಆರೋಪಗಳು ಮತ್ತಷ್ಟು ತೀವ್ರಗೊಳ್ಳುತ್ತೆ. ಬಿಜೆಪಿ ಸರ್ಕಾರದಲ್ಲಿ ನಡೆದಂಥ ಭ್ರಷ್ಟಾಚಾರ ರಾಜ್ಯದ ಅಭಿವೃದ್ಧಿ ಕಾಮಗಾರಿಗಳನ್ನು ಹಾಳು ಮಾಡ್ತು ಅಂತ ಕಾಂಗ್ರೆಸ್ ನಾಯಕರು ಆರೋಪಿಸಿದ್ರು. ಹಾಗಾದ್ರೆ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರದ ಮೇಲಿನ ಆರೋಪಗಳೇನು? ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರನೂ ಸಹ ಭ್ರಷ್ಟಾಚಾರದ ಆರೋಪಗಳು ಮುಂದುವರೆದಿದೆ. ಗುತ್ತಿಗೆದಾರರ ಸಂಘ ಪ್ರಸ್ತುತ ಸರ್ಕಾರ ಹಿಂದಿನ ಬಿಜೆಪಿ ಸರ್ಕಾರಕ್ಕಿಂತ ಹೆಚ್ಚು ಭ್ರಷ್ಟವಾಗಿದೆ ಅಂತ ಆರೋಪಿಸಿದೆ. ಮಾರ್ಚ್ 6ಕ್ಕೆ ಸಂಘ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸೋದಾಗಿ ಘೋಷಿಸಿದೆ. ಬಾಕಿ ಉಳಿದಿರೋ 37,370 ಕೋಟಿ ರೂಪಾಯಿ ಬಿಲ್ಲನ್ನು ಪಾವತಿಸೋಕೆ ಆಗ್ರಹಿಸಿದೆ. ಸಂಘದ ಅಧ್ಯಕ್ಷ ಆರ್ ಮಂಜುನಾಥ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಸಚಿವರನ್ನ ಹಲವು ಬಾರಿ ಭೇಟಿಯಾಗಿ ಮನವಿ ಮಾಡಿದ್ರೂ ಸಹ ಸರ್ಕಾರ ಸ್ಪಂದಿಸಿಲ್ಲ ಅಂತ ಹೇಳಿದ್ರು. ಗುತ್ತಿಗೆದಾರರ ಸಂಘದ ಆರೋಪ ಗಂಭೀರವಾಗಿದೆ. ಪ್ರಸ್ತುತ ಕಾಂಗ್ರೆಸ್ ಸರ್ಕಾರ ಹಿಂದಿನ ಬಿಜೆಪಿ ಸರ್ಕಾರಕ್ಕಿಂತನೂ ಹೆಚ್ಚು ಭ್ರಷ್ಟವಾಗಿದೆ ಅಂತ ಇವ್ರು ಹೇಳ್ತಾರೆ. ಗುತ್ತಿಗೆದಾರರು ಕಾಮಗಾರಿಗಳನ್ನು ಪೂರ್ಣಗೊಳಿಸೋಕೆ ಸಾಲ ಮಾಡಿ ಆಸ್ತಿ ಮತ್ತು ಆಭರಣಗಳನ್ನು ಅಡಮಾನ ಇಟ್ಟಿದ್ದಾರೆ ಅಂತ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಇದರ ಜೊತೆಗೆ 2025ರ ಅಕ್ಟೋಬರ್ನಲ್ಲಿ ಸಂಘ ಮತ್ತೊಮ್ಮೆ ಪ್ರತಿಭಟನೆಯ ಎಚ್ಚರಿಕೆಯನ್ನು ನೀಡಿತ್ತು. ಬಾಕಿ ಉಳಿದಿರೋ 33,000 ಕೋಟಿ ರೂಪಾಯಿ ಬಿಲ್ಗಳನ್ನು ನವೆಂಬರ್ ಒಳಗೆ ಪಾವತಿಸದೇ ಇದ್ರೆ ಡಿಸೆಂಬರ್ನಿಂದ ಕಾಮಗಾರಿಗಳನ್ನು ಸ್ಥಗಿತಗೊಳಿಸೋದಾಗಿ ಹೇಳಿತ್ತು. ಈ ಬಾಕಿಗಳು ಮುಖ್ಯವಾಗಿ ಜಲಸಂಪನ್ಮೂಲ ಇಲಾಖೆಯಲ್ಲಿ 12,000 ಕೋಟಿ, ಲೋಕೋಪಯೋಗಿ ಇಲಾಖೆಯಲ್ಲಿ 9,000 ಕೋಟಿ ಮತ್ತು ಇತರ ಇಲಾಖೆಗಳಿಂದ ಬಾಕಿ ಉಳಿದಿದೆ. ಸಂಘದ ಗೌರವಾಧ್ಯಕ್ಷರಾಗಿದ್ದಂಥ ಜಗನ್ನಾಥ್ ಬಿ ಶೇಖ್ಜಿ ಅವರು ಕಲ್ಯಾಣ ಕರ್ನಾಟಕ ಭಾಗದ ಬಹುತೇಕ ಶಾಸಕರು ಪಕ್ಷಭೇದ ಇಲ್ಲದೇನೆ ಟೆಂಡರ್ನಲ್ಲಿ 20% ಕಮಿಷನ್ ಕೇಳ್ತಾರೆ ಅಂತ ಆರೋಪಿಸಿದ್ರು. ಇದು ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ 40 ಕಮಿಷನ್ ಇದ್ದಂತೆಯೇ ಮುಂದುವರೆದಿದೆ ಅಂತಾನು ಹೇಳಿದ್ರು. ಫೆಬ್ರವರಿ 2024ರಲ್ಲಿ ಸಂಘ 600 ಕೋಟಿ ರೂಪಾಯಿ ಬಿಲ್ಗಳನ್ನು ಪಾವತಿಸಿದ್ದಕ್ಕೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ಅಭಿನಂದಿಸುತ್ತೆ ಮತ್ತು ಪ್ಯಾಕೇಜ್ ಸಿಸ್ಟಮ್ ಅಂದ್ರೆ ಹಲವು ಕಾಮಗಾರಿಗಳನ್ನ ಒಂದೇ ಟೆಂಡರ್ನಲ್ಲಿ ಸೇರಿಸೋದನ್ನ ನಿಲ್ಲಿಸಬೇಕು ಅಂತ ಆಗ್ರಹಿಸುತ್ತೆ. ಯಾಕಂದ್ರೆ ಇದು ಭ್ರಷ್ಟಾಚಾರಕ್ಕೆ ಕಾರಣ ಆಗಬಹುದು ಅನ್ನೋದು ಅವರ ಆರೋಪ ಆಗಿತ್ತು. ಗುತ್ತಿಗೆದಾರರು ಪ್ರತಿಭಟನೆಯನ್ನ ಮಾಡೋದಾಗಿ ಘೋಷಿಸಿದ ಬೆನ್ನಲ್ಲೇ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕಮಿಷನ್ ಈ ಹಿಂದೆನೂ ಇತ್ತು, ಈಗಲೂ ಇದೆ, ಮುಂದೇನೂ ಇರಲಿದೆ ಅಂತ ಹೇಳಿದ್ರು.
ಇದು ಯಾವ ಮಟ್ಟದಲ್ಲಿ ನಡೀತಾ ಇದೆ ಅಂತ ಪತ್ತೆ ಹಚ್ಚೋದು ಕಷ್ಟ ಅಂತ ಹೇಳಿದ್ದೆ ಇವರು. ಆದರೂ ಅದನ್ನು ನಾವು ನಿಯಂತ್ರಿಸಬೇಕು ಮತ್ತು ಬ್ರೇಕ್ ಹಾಕಬೇಕು ಅಂತಲೂ ಸೇರಿಸ್ತಾರೆ. ಸೊ ಈ ಹೇಳಿಕೆ ರಾಜಕೀಯ ವಿವಾದಕ್ಕೆ ಕಾರಣ ಆಗಿದೆ. ಯಾಕಂದರೆ ಕಾಂಗ್ರೆಸ್ ಈ ಹಿಂದೆ ಬಿಜೆಪಿಯನ್ನು ಭ್ರಷ್ಟ ಅಂತ ಕರೆದಿತ್ತು. ಸಚಿವರ ಈ ಒಪ್ಪಿಗೆ ಸರ್ಕಾರದ ಆಂತರಿಕ ಸಮಸ್ಯೆಗಳನ್ನು ಬಯಲು ಮಾಡಿದೆ ಮತ್ತು ಭ್ರಷ್ಟಾಚಾರ ವ್ಯವಸ್ಥೆಯ ಭಾಗವಾಗಿದೆ ಅನ್ನೋ ಆರೋಪ ಈಗ ಕಾಂಗ್ರೆಸ್ ಸರ್ಕಾರದ ಮೇಲೂ ಇದೆ. ಸೊ ಸರ್ಕಾರ ಭ್ರಷ್ಟಾಚಾರವನ್ನ ವಾಸ್ತವಿಕತೆ ಅಂತ ಒಪ್ಕೊಂಡು ಕುಳಿತರೆ ಅದನ್ನು ನಿಲ್ಲಿಸೋ ಜವಾಬ್ದಾರಿ ಯಾರ್ದು? ಪಕ್ಷ ಬದಲಾಗಿದ್ರು ವ್ಯವಸ್ಥೆ ಬದಲಾಗ್ತಾ ಇಲ್ವಾ, ಅಥವಾ ಆರೋಪಗಳು ಕೇವಲ ರಾಜಕೀಯ ಆಯುಧವಾಗಿ ಉಳಿತಾ? ಸೊ ಈ ಎಲ್ಲ ಆರೋಪಗಳು ಮತ್ತು ಹೇಳಿಕೆಗಳು ಪ್ರಶ್ನೆಗಳ ಹಿನ್ನೆಲೆಯಲ್ಲಿ ಮುಖ್ಯ ಪ್ರಶ್ನೆ ಅಂತಂದ್ರೆ, ಸರ್ಕಾರ ಭ್ರಷ್ಟಾಚಾರವನ್ನು ನಿಯಂತ್ರಿಸೋಕೆ ಯಾವ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ? ಸಚಿವರು ನಿಯಂತ್ರಣದ ಅಗತ್ಯತೆಯನ್ನು ಒಪ್ಕೊಂಡ್ರೂ ಸಹ ಕಾಂಕ್ರೀಟ್ ಕ್ರಮಗಳು ಕಾಣಿಸ್ತಾ ಇಲ್ಲ. ಗುತ್ತಿಗೆದಾರರ ಸಂಘ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ KC ವೇಣುಗೋಪಾಲ್ ಅವರು ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಹಾಗೂ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರನ್ನು ಸಂಪರ್ಕಿಸೋಕೆ ಯೋಜಿಸಿದೆ ಅಂತ ಹೇಳಿದೆ. ಇದು ಸರ್ಕಾರದ ಮೇಲಿನ ಅಸಮಾಧಾನವನ್ನು ತೋರಿಸುತ್ತೆ. ಸೊ ಭ್ರಷ್ಟಾಚಾರ ರಾಜಕೀಯ ಪಕ್ಷಗಳ ಬದಲಾವಣೆ ಜೊತೆಗೆ ಕಡಿಮೆ ಆಗದೆ ಇರೋದು ಸ್ಪಷ್ಟ. ಬಿಜೆಪಿ ಸರ್ಕಾರದಲ್ಲಿ 40% ಕಮಿಷನ್ ಆರೋಪ ಇದ್ರೆ ಕಾಂಗ್ರೆಸ್ನಲ್ಲಿ 20% ಅಂತ ಆರೋಪಿಸಲಾಗ್ತಾ ಇದೆ. ಇದು ಅಧಿಕಾರಿಗಳು ಮತ್ತು ರಾಜಕಾರಣಿಗಳ ನಡುವಿನ ಸಹಭಾಗಿತ್ವದಿಂದ ಉಂಟಾಗ್ತಾ ಇದೆ. ಸರ್ಕಾರ ಟೆಂಡರ್ ಪ್ರಕ್ರಿಯೆಯನ್ನು ಪಾರದರ್ಶಕಗೊಳಿಸಿ ಈ ಟೆಂಡರ್ ವ್ಯವಸ್ಥೆಯನ್ನು ಬಲಪಡಿಸಿ ಭ್ರಷ್ಟಾಚಾರ ನಿಗ್ರಹ ದಳದಂತಹ ಸಮಸ್ಯೆಗಳನ್ನು ಸಕ್ರಿಯಗೊಳಿಸಲೇಬೇಕಾಗಿದೆ. ಸೊ ಈ ಭ್ರಷ್ಟಾಚಾರ ಕಮಿಷನ್ ದಂಧೆ ಮುಂದೇನೂ ಮುಂದುವರಿಯುತ್ತಾ ಅನ್ನೋ ಪ್ರಶ್ನೆಯೇ ಇದು ಹುಟ್ಟಾಕತ್ತೆ. ಸೊ ಸರ್ಕಾರದ ಮೇಲಿನ ಒತ್ತಡ ಹೆಚ್ಚಿದ್ರೆ ಮಾತ್ರ ಬದಲಾವಣೆ ಸಾಧ್ಯ. ಗುತ್ತಿಗೆದಾರರ ಪ್ರತಿಭಟನೆಗಳು ಮತ್ತು ಸಾರ್ವಜನಿಕ ಅಸಮಾಧಾನ ಸರ್ಕಾರವನ್ನು ಜಾಗೃತಗೊಳಿಸಬಹುದೇನೋ, ಆದರೆ ಇದುವರೆಗೆ ಕಂಡಿರುವಂತೆ ಭ್ರಷ್ಟಾಚಾರ ರಾಜ್ಯದ ಅಭಿವೃದ್ಧಿಗೆ ಅಡ್ಡಿಯಾಗಿ ನಿಂತಿರೋದು. ಸರ್ಕಾರ ಈಗಲಾದರೂ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳುತ್ತಾ ಅಥವಾ ಹೇಳಿಕೆಗಳಲ್ಲೇ ಮುಗಿಸತ್ತಾ ಅನ್ನೋದನ್ನ ಕಾಲ ಉತ್ತರಿಸತ್ತೆ. ಸೊ ರಾಜ್ಯದ ಜನತೆ ಪಾರದರ್ಶಕ ಆಡಳಿತವನ್ನು ಆಶಿಸ್ತಾರೆ ಮತ್ತು ಅದು ಸಾಧ್ಯ ಆಗದೇ ಇದ್ರೆ ಚುನಾವಣೆಗಳಲ್ಲಿ ಪರಿಣಾಮ ಬೀರೋ ಸಾಧ್ಯತೆ ಇರುತ್ತೆ. ಸರ್ಕಾರ ಭ್ರಷ್ಟಾಚಾರಕ್ಕೆ ಬ್ರೇಕ್ ಹಾಕತ್ತಾ ಅಥವಾ ಇವತ್ತು ಇದೆ ನಾಳೆನೂ ಇದೆ ಅಥವಾ ಇನ್ನು ಮುಂದಿನ ದಿನಗಳಲ್ಲೂ ಇರತ್ತೆ ಅನ್ನೋ ಮಾತಲ್ಲೇ ವಿಷಯವನ್ನ ಮುಚ್ಕೊಳ್ಳುತ್ತಾ? ಕಾದ್ ನೋಡೋಣ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.